ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಸೊ ಫೈನಲ್ ಡೇ ಬಂದೇ ಬಿಡ್ತು, ಮುಹೂರ್ತದ ದಿವಸ ಅಂದರೆ ರಿಸೆಪ್ಷನ್ ಟೈಮ್. ಸೊ ಬೆಳಗ್ಗೆ ನಾವು ಮನೆ ಎಲ್ಲ ಮುಗಿಸ್ಕೊಂಡು 2 ಗಂಟೆಗೆ ನಾವು ಬಿಟ್ರಿ. 1:30ವರೆಗೂ ರಾಹುಕಾಲ ಇತ್ತು. ಸೊ ಅಲ್ಲಿಂದ ಏನೇನು ಆಯಿತು ಅದೆಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋದಲ್ಲಿ ಹಾಕ್ತೀನಿ. ಯಾವುದೇ ರೀತಿ ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ. ಪ್ಲೀಸ್ ಎಂಜಾಯ್ ದ ವಿಡಿಯೋ ಆ್ಯಂಡ್ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಂಜಾಯ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ. ನಡೀರಿ ಚಲ್ ಚಲ್ ಚಲ್. ಹಾಯ್ ಅರ್ಶು, ನಡೀರಿ. ಬನ್ನಿ ಬನ್ನಿ, ಎಲ್ಲಾರ್ದು ಬರ್ತಿದೆ. ಎಕ್ಸ್ಕ್ಯೂಸ್ ಮೀ. Making video? Yeah, for YouTube. I have YouTube channel. Yeah, seriously. You're a vlogger? Yeah. Nice. Subscribe na? Yeah, sure. Share me the But channel. it's completely Kannada channel. Okay. I still use for English titles. ಆಯ್ತಾತೆ, ಏನಾದರೂ ಎತ್ಕೊಬೇಕಾ? ಹೆಲ್ಮೆಟ್ಸ್. There's another bag that needs to be loaded. Okay. ಯಾರ್ದು ಆರೆಂಜ್ ಕಲರ್ ಹೆಲ್ಮೆಟ್ ಬೇಕಾ? ಆರೆಂಜ್ ಕಲರ್ ಹೆಲ್ಮೆಟ್ ಕೊಡ್ ಮಾಮ, ನಾನು ಇಟ್ಕೊಂಡ್ಬರ್ತೀನಿ. ಬೇಡವಂತೆ ಮಾಮ. ಅತ್ತೆ ಗ್ಯಾಸ್ ಅದೆಲ್ಲ ಆಫ್ ಆಗಿದೆಯಾ? ಗ್ಯಾಸ್ ಸ್ಟವ್ ಪ್ರಾಬ್ಲಮ್ ಇಲ್ಲ. ಲೈಟ್ಸ್ ಇಲ್ಲ, ರೂಮು ಎಲ್ಲ ಆಫ್ ಆಗಿದೆ. ಮಮ್ಮ ಒಂದ್ಸಲ ಹಂಗೆ ನೋಡ್ಕೊಳ್ಳೋದೇನು ಬ್ಯಾಗಿಗೆ ಬಿಟ್ಬಿಟ್ಟವ್ರ. ಇದು ಯಾರು ಇಟ್ಟಿರೋದು? ಬೇಡ, ತಟ್ಟೆ ಯಾರೋ ಇಟ್ಟಿದ್ದಾರೆ. ಕುಂಕುಮ ಇಲ್ಲೇ ಇದೆ. ಆಚೆ ಲೈಟ್ ಹಾಕ್ಬಿಡ್ಬೇಕಿತ್ತು ಮಮ್ಮ. ಇದು ಬಾಕಲ್ ಮಾತ್ರ. ಹ್ಞೂ, ಉರಿತೈತೆ. ಅಲ್ಲ, ಅದು ಇರಬೇಕು ಅಂತಾರಲ್ಲ ಮದುವೆ ಮನೇಲಿ, ಬಾಕ್ಲಿ ಸರಿಯಾಗಿ. ಹ್ಞೂ, ಹಾಂ ಬಂತು. ಕಾಸು, ಎಷ್ಟೊಂದು ಕಾಸೆಲ್ಲ ರೆಡಿ ಇದೆ. Locked. ಬಂದಿಲ್ಲ ವಿಜಿ ಮ್ಯಾಮ? ಗೊತ್ತಿಲ್ಲ. ಅವಳು ಪಾಪ ಅವಳು ಇಟ್ಕೊಂಡಿದ್ದಾಳೆ. ನಿಮ್ಮ ಕಾರ್ಗೆ ಡೀಸೆಲ್ ಮಾಡ್ಕೊಬರ್ಕ್ ಹೋಗಿದ್ದಾರೆ. ಗೊತ್ತಿಲ್ಲ, ಹೋಗಿದ್ದಾರೆ. ಅವ್ರು 3 ಗಂಟೆಗೆ ಬಂದ್ಬಿಡ್ತಾರೆ. ಹೇಳಿ, 1 ನಿಮಿಷ. ಯಾರ್ದು ಹೆಲ್ಮೆಟ್? ಒಂದು ಫುಲ್ ಎಲ್ಲ ಮಿಂಚಿಂಗು. ಮದುವೆ ಹುಡುಗ ಅವ್ರ ಅಕ್ಕ ತಂಗಿರಲ್ಲ. ಮಧು ಬಾ ನೋಡಿ, ನನ್ನ ಹಸ್ಬೆಂಡ್ ನನಗೆ ಎಷ್ಟು ಕೆಲಸ ಕೊಡ್ತಾರೆ. ಎಲ್ಲ ಕಾಸ್ ರೆಡಿ ಆಗಿದೆ ಹೋಗಕ್ಕೆ. ಅಂಕಲ್ ರೆಡಿನಾ? ಫುಲ್ಲು ನೆನ್ನೆ ಎಲ್ಲ ಕಲರ್ ಹಚ್ಕೊಂಡು ಫುಲ್ಲು ಹೆಂಗಾಗ್ಬಿಟ್ಟವ್ರೆ. ಅಣ್ಣನೂ ಫುಲ್ ಕಲರಿಂಗಾ? ಲಾಕಾಗ್ಬಿಟ್ರೆ ಶಿವು ಕೂಲ್ ಸ್ಮೈಲ್ ಚೀಸ್. ಹಾಂ
ಹೇಳಕ್ಕ ಇವಾಗ ಹೇಳಕ್ಕ ಕ್ಯಾಮ್ರಾ ಇದ್ರೆ ಯಾರು ಮಾತಾಡೋದೇ ಇಲ್ಲ. ಡೈಲಿ ಸೂಪರ್ ರಂಗೋಲಿಗಳು. ಯಾರಕ್ಕ ಹಾಕಿದ್ದು ರಂಗೋಲಿ? ಚೆನ್ನಾಗಿದೆ ಅಲ್ಲ? ಅದು ನಾನೇ ಇಟ್ಟಿರೋದು ವಿಜಿ ಮಾಮ ಕಾರಲ್ಲಿ ಇಟ್ಕೊಂಡು. ಇಟ್ಟು ಕೂಡ ಕಾರೇ ಫಸ್ಟ್, ಆಮೇಲೆ ಹಂಗೆ ಬಿಟ್ಟು ಅದೇ ಅದು ಮಾಮ. ಅಂಕಲ್ ಓಡಿಸ್ತಾರಂತೆ. ಎಂಜಾಯ್. ನಾಳೆ ಇಷ್ಟೊತ್ತಿಗೆ ಮದುವೆ ಗಂಡು. ಡ್ರೈವರ್ ಬೇಡವಾ ಗಾಡಿಗೆ ಡ್ರೈವರ್ ಬೇಡವಾ? ಹಂಗೆ ವಿಡಿಯೋ ಮಾಡ್ಬಿಡ್ತಾ ಇದ್ರೆ ಡ್ರೈವರ್ ಮಾಡಿ ಯಾರು ಕುತ್ಕೊಳ್ಳಿ. ಬರೀ ಆಂಟಿ ಯಾರು ವೇಟಿಂಗ್ ಜಾಗ ಇದೆ, ಇನ್ನು ಯಾರನ್ನ ಬರ್ತಾರೆ ಇವರೆಲ್ಲ ಇಷ್ಟೊಂದು ಜನ ಇದ್ದಾರಲ್ಲ. ಬೇಜಾನಿದೆ. ಅನು ಅವ್ರು ಬರ್ತಾರೇನೋ ಅಣ್ಣ. ಒಂದು ಸ್ವಲ್ಪ ಹೊತ್ತು ಕರೆಯಲ್ಲಿ ಹೋಗ್ತಿರೋದು ಚಿಕ್ಕ ಮಾಮದು. ಬಂದೆ ರೈಟ್ ಕಡೆಯಿಂದ ಬರ್ತಾ ಇದ್ದೀನಿ. ಇರ್ಮಮ್ಮ ಕುತ್ಕೊಂಡು. ನನಗೆ ಹೇಳ್ತಾರೆ ಮನೆಯಲ್ಲಿರೋರು ಬೇಗ ರೆಡಿ ಆದ್ರೆ ಗಂಡಸ್ರಿಗೆ ಯಾಕೆ ಗತಿ ಅಂತವ್ರೆ. ಸುಮ್ಮನೆ ರೀ ಭವನ. ತಿರ್ಗಾ ಇದು ಮಾಡ್ದ ಮೊಟ್ಟೆ ಮಾಡಿಸ್ಕೊಂಡೆ ಇವತ್ತೂನು. ಚೆನ್ನಾಗಿಲ್ಲ, ಕ್ಲೀನಾಗಿ ಕಾಣಿಸ್ತೈತೆ. ಅವ್ರಿಗೊಂದು ಫೀಲಿಂಗ್. ಅರ್ಶು ಏನಕ್ಕೆ ಈ ಥರ ಶೈನಿಂಗ್ ಬರ್ತಾರೆ ನಿಮಗೆ? ಏನೋ ಹಚ್ಕೊಂಡಿದ್ದೆ. ನೀ ಎಣ್ಣೆ ಹಚ್ಕೊಂಬಂದೆ ಬೇಬಿ ಆಯಿಲ್. ಪಿಗ್ಮೆಂಟೇಷನ್ ನೋಡಿ ಹೆಂಗಾಗಿದೆ. ಕರ್ರಕ್ಕೆ ಇದೆಲ್ಲ ಪಿಗ್ಮೆಂಟೇಷನ್. ನೀನು ತೋರ್ಸು. ಇವಳಿಗೇನು ಇಲ್ಲ, ಬಿಳಿ ಅವಳು ಮತ್ತೆ ಅಕ್ಕಾಗಿದೆ ನೋಡಿ. ಹೊಡಿ ಅಕ್ಕ ನಿನ್ ಕ್ಯಾಮ್ರಾ ಒಂಥರ ಅಕ್ಕ. ಸೂಪರ್ ಆಗಿದೆ. ವಿಚಿತ್ರ. ಚೆನ್ನಾಗಿದೆ. ವಿಚಿತ್ರ. ಇವಳು ಎಲ್ಲಾರ ಕಲರು ಕಿತ್ಕೊಂಡು ನೋಡಿ ಅಲ್ವಾ ಅಕ್ಕ? ಅವರ ತಂದೆನೆ ಫುಲ್ಲು ಟ್ರಾಫಿಕ್ಕು. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಮಮ್ಮ? ಇವರಿಂದನೇ ಲೇಟ್ ಹಾಫ್ ಅನ್ ಅವರ್. ಪಾಪು ಇವಾಗ ಚೌಟ್ರಿಗೆ ರೀಚ್ ಆದ್ವಿ ನೋಡಿ ಎಲ್ಲಾರು. ಪಾಪು ಹಾಯ್. ಬನ್ನಿ ಅಂಕಲ್. ಹುಡ್ಕ ಬಂದ. ಕ್ಯಾಮ್ರಾ ಸೆಕ್ಷನ್ ಅದೆಲ್ಲ ಹಾಕ್ತಿದೆ. ನಾನು ಮಮ್ಮಿ ವಿಡಿಯೋ ಮಾಡ್ತಾ ಇದ್ದೀವಿ.
ಸೊ ಬಂದಿದ ತಕ್ಷಣ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ರಾ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಅರ್ಥ ಆಗಿಲ್ಲ ಅಂದರೆ ಕ್ಷಮಿಸಿ. ತುಂಬ ಡಿಸ್ಟರ್ಬೆನ್ಸ್ ಕೂಡ ಇತ್ತು. ಶಾಸ್ತ್ರಗಳು ನಡೀತಾ ಇದೆ. ಸಾರಿ, ಡಿಸ್ಟರ್ಬೆನ್ಸ್ ತುಂಬ ಇದ್ರೆ ಇಗ್ನೋರ್ ಮಾಡಿ. ಹೋಗಕ್ಕ ನೀನು ಅಣ್ಣ. ನಾನು ವ್ಲಾಗ್ ಅಂದ್ರೆ ನೀನು ಇಲ್ಲೋಗು. ಇರ್ಲಿ ಆಂಟಿ. ಅಲ್ಲೆಲ್ಲಾದ್ರೂ ಇಡು ಸೈಡಲ್ಲಿ. ಸಾರಿ ಅತ್ತೆ, ಫುಲ್ ವರ್ಕಿಂಗ್ ಹಾರ್ಡ್. ಈ ಥರ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ. ವೈಟ್ ಫ್ಲವರ್ಸ್ನ ಲೈಕ್ ಫಾಲಿಂಗ್ ಥರ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಸಖತ್ತಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ವೆಂಕಟೇಶ್ವರ ಮತ್ತು ದೇವಿ ಇದ್ದಾರೆ. ಮತ್ತು ಹೀಗೆ ಟರ್ನ್ ಮಾಡಿದ್ರೆ ಸಿ ದ ಸ್ಟೇಜ್ ಆಸಮ್ ಆಗಿದೆ. ಆಸಮ್ ಆಗಿದೆ ಸ್ಟೇಜು. ಮತ್ತು ಇಲ್ಲಿ ನಮ್ಮ ಪುಟ್ಟ ಗಣಪತಿ ಕೂತಿದ್ದಾನೆ. ಹಾಯ್ ಗಣಪತಿ.
ಸೊ ಎಲ್ಲ ಕಡೆ ಗ್ರೀನರಿ 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 ಆ್ಯಂಡ್ ಇಲ್ಲೊಂದು ಆನೆ. ಸೊ ಯಾರಾದರೂ ಯೂಸ್ ಮಾಡ್ಕೊಳ್ಳೋಕ್ಕಿದ್ರೆ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಸೂಪರ್ಬಾಗಿ ಕಾಣಿಸ್ತಿದೆ. ವಾವ್, ಇದು ಸೆಂಟರ್ ಆಫ್ ಅಟ್ರಾಕ್ಷನ್. ಅಂದರೆ ಈ ಥರ ಎಲ್ಲ ಬೊಂಬೆಗಳನ್ನ ಜೋಡಿಸಿದ್ದಾರೆ. ಆ ಪುಟಾಣಿ ಬೊಂಬೆಗಳು ನೋಡಿ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಮದುವೆ ಹುಡುಗ ಮದುವೆ ಹುಡುಗಿ ಆಲ್ಮೋಸ್ಟ್ ಆಲ್ ಇದೇ ಥರ ಕ್ಯೂಟಾಗಿದೆ ಕಪಲ್ ಕೂಡ. ಈ ಬೊಂಬೆ ನೋಡಿ, ಸೊ ತುಂಬ ಕ್ಯೂಟಾಗಿ ಕಾಣಿಸ್ತದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಸೊ ಎಲ್ಲ ಕಡೆ ಲೈಕ್ ಎಲ್ಲ ಥರ ವಯಸ್ಸಾಗಿದ್ರೆ ಮಾಡ್ತಾರಲ್ವ, ಏನಂತಾರೆ ಅದನ್ನು, ಸೇಮ್ ಆ ಥರ ಇದೆ. ಇಲ್ಲಿ ನೋಡಿ ಅಯ್ಯರ್ಸ್, ಎಲ್ಲ ಥರ ಮದುವೆ ಟ್ರೆಡಿಷ್ನಲ್ಸ್ ಇದರಲ್ಲಿದೆ. ಬಟ್ ನನಗಂತೂ ಇದು ತುಂಬ ಇಷ್ಟ ಆಗಿರೋದು ಬೊಂಬೆ. ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಇದು ಮೇಲೆ ಸ್ಟೇಜಲ್ಲಿ ನಮ್ಮ ಅತ್ತೆ ಅವರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸ್ಟೇಜ್ ನೋಡಿ ಕ್ಲಾಸ್ ಆಗಿದೆ ಇದು. ಸೊ ಆಚೆಯಿಂದ ಈ ಥರ ಕಾಣಿಸ್ತಿದೆ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಇದು ಎಂಟ್ರಿ, ಲೈಕ್ ಮೂವಿಗೆಲ್ಲ ಕೊಡ್ತಾರೆ, ಇಲ್ಲಾಂದರೆ ವಿಶಸ್ ಮಾಡ್ತಾರಲ್ವಾ, ಸೊ ಅದಕ್ಕೋಸ್ಕರ ಎಂಟ್ರಿ ಇದು. ಸೊ ಇಲ್ಲಿ ವಾಲ್ಗದವ್ರಿಗೆ. ಸೊ ರಿಸೆಪ್ಷನ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಆಲ್ 6:30 ಅಂತ ಹೇಳಿದ್ದಾರೆ. ಹುಡುಗ ರೆಡಿ ಆಗ್ತಿದ್ದಾರೆ, ಹುಡುಗಿ ರೆಡಿ ಆಗ್ತಿದ್ದಾರೆ. ಆ ಕಡೆ ಹುಡುಗರು, ಈ ಕಡೆ ಹುಡುಗಿರು. ಮೇಲೆ ಫುಲ್ ಮಂಟಪ ಡ್ರಾಪಿಂಗ್ಸ್ ಮಾಡಿದ್ದಾರೆ. ಅತ್ತೆ ಹಾಯ್. ಫುಲ್ ಪಾಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಈ ಥರ ಕಾಣಿಸ್ತಿದೆ ಇಲ್ಲಿಂದ ವ್ಯೂ ನೋಡಿ. ಸೊ ಸಖತ್ ಎಲಿಗೆಂಟ್ ಆಗಿದೆ. ಸೊ ಇದು ಮೇನ್ ಪರ್ಸನ್ಸ್, ಪ್ರಾಬಬ್ಲಿ ಹುಡುಗ ಹುಡುಗಿಯ ನಿಯರ್ ಬೈ ಫ್ಯಾಮಿಲೀಸ್ಗೆ, ಮತ್ತು ಅದೆಲ್ಲ ಗೆಸ್ಟ್ಗಳಿಗೆ. ಸೊ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಸೊ ಈ ಕಡೆ ಹಾಗೆ ಚೌಟ್ರಿಯಿಂದ ಲೆಫ್ಟ್ ಕಡೆ ಹೋದರೆ ಏನೇನಿದೆ ಅಂತ ತೋರಿಸ್ತೀನಿ. ಸೊ ನಾನು ಈ ವಿಡಿಯೋ ತುಂಬ ಲೆಂತಿ ಕೂಡ ಆಗ್ಬೋದು. ಸೊ ನಾನು ಅದನ್ನು ಪಾರ್ಟಾಗಿ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಮತ್ತು ನನ್ನ ವಾಯ್ಸ್ ತುಂಬ ಕ್ಲಿಯಾರಿಟಿ ಆಗಿದೆಯಾ ಇಲ್ವಾ ಅಂತ ತಿರ್ಗಾ ವಿಡಿಯೋ ಆದಮೇಲೆ ಚೆಕ್ ಮಾಡಬೇಕಾಗತ್ತೆ. ಸೊ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಸಾರಿ, ನನ್ನ ಟಂಗ್ ಟ್ವಿಸ್ಟ್ ಆಗ್ತಿಲ್ಲ. ಮತ್ತು ಔಟ್ ಡೈನಿಂಗ್ ನೋಡಿ, ಔಟ್ಸೈಡ್ ಡೈನಿಂಗ್ ಇದೆ. ಇದೆಲ್ಲ ಚಾಟ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ. ಹುಡುಗಿ ಅವರ ಅಮ್ಮ ಅವರು. ಸೊ ನೋಡಿ, ಇದು ಈ ಕಡೆ ಬಂದರೆ ಇವಾಗ ಎಲ್ಲ ಸೆಟಪ್ ಮಾಡ್ಕೊತಿದ್ದಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಇವಾಗ ರೆಡಿ ಮಾಡ್ಕೊತಿದ್ದಾರೆ. ಹೇಗಿದೆ ನೋಡಿ. ಸೊ ಇದು ಊಟದ ಪ್ಲೇಸು. ಇದು ಆಚೆ ಎಲ್ಲ ಕಡೆ ಎತ್ಕೊಬೋದು. ಸೊ ಆಲ್ರೆಡಿ ಎಲ್ಲ ಸೆಟ್ ಮಾಡ್ತಿದ್ದಾರೆ. ಸೊ ಒನ್ಸ್ ಎಲ್ಲ ಸೆಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಕುಕ್ಕಡಾಯಿಲ್ ದ ಏಟೆಸ್ಟ್ ವೆಜಿಟೇಬಲ್. ನನಗೆ, ನಿಮಗೆಲ್ಲ ಗೊತ್ತಿಲ್ಲ, ಬಟ್ ಆರೋಗ್ಯಕ್ಕೆ ಒಳ್ಳೆಯದು. ಹಾಯ್ ಪುನಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಹಾಗಲಕಾಯಲ್ಲಿ. ಸೊ ಎಲ್ಲ ಕೂಡ ಒಂಥರ ಪಾತ್ರೆ, ಏನಂತಾರೆ ಇದು, ಪಿಂಗಾಣಿ ಪಾತ್ರೆನಾ, ಆ ಥರ ಪಾತ್ರೆಗಳಲ್ಲಿ ಟೀ ಅಲ್ಲಿದೆ ನೋಡಿ. ಸೊ ನನ್ನ ತಮ್ಮನಿಗೆ ಟೀ ಬೇಕಂತ ಅವ್ನಿಗೆ ತೋರ್ಸೋ ಕೂಡ ಹಂಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಹುಡುಗಿ ಅವ್ರ ಅಣ್ಣ ಅದಕ್ಕೆ. ಸೊ ಹುಡುಗಿ ಫ್ಯಾಮಿಲಿ ಸ್ವಲ್ಪ ಕೂತಿದ್ದಾರೆ. ಇಲ್ಲೇ ಸಾಕು. ಫ್ರೆಂಡ್ಸ್, ನೋಡಿದ್ರಲ್ವಾ, ಮನೆಯಿಂದ ಚೌಟ್ರಿಗೆ ಬರೋರ್ಗೂ ಯಾವ್ಯಾವ ಥರ ಮಾತಾಡಿದ್ರಿ, ಏನೇನು ಮಾಡ್ಕೊಂಡ್ರಿ, ಏನೇನು ಪ್ರಿಪ್ರೇಷನ್ ಇತ್ತು, ಯಾವ ಥರ ಶಾಸ್ತ್ರಗಳಾಯಿತು, ಅದನ್ನೆಲ್ಲ ಕಂಪ್ಲೀಟಾಗಿ ವ್ಲಾಗಲ್ಲಿ ಹಾಕಿದ್ದೆ. ಜೊತೆಗೆ ಚೌಟ್ರಿ ಎಷ್ಟು
ಅಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಆಗಿತ್ತು. ಹೂವಿನ ಅಲಂಕಾರನೇ ಅಲಂಕಾರ ಅಲ್ವಾ. ಹೂಗಳಿದ್ರೆ ಅದನ್ನ ನೋಡೋಕ್ಕೆ ಖುಷಿ. ಮತ್ತು ಮೇಯ್ನಾಗಿ ಪಾಟ್ಗಳಿಂದ ಅಂದರೆ ಗ್ರೀನರಿಯಿಂದ ಅಲಂಕಾರ ಮಾಡಿದರು. ಮತ್ತು ಆ ಬೊಂಬೆಗಳು ಡಿಫ್ರೆಂಟ್ ಆಗಿರೋ ಮದುವೆ ಬೊಂಬೆಗಳು ಅಂತಾರಲ್ವ, ಆ ಥರ ಒಂದು ಸಪ್ರೇಟಾಗಿ ಬೇರೆ ಮಾಡಿದರು. ದೇವ್ರ ಅಲಂಕಾರ ಆಗಲಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇಲ್ವಾ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ, ನೀವೇ ಅಪ್ಡೇಟ್ ಮಾಡಿ. ಸೊ ಮೇಕಪ್ ಆರ್ಟಿಸ್ಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಂದರೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತು ನೋಡಿ ಆಲ್ರೆಡಿ ಇವರಿಬ್ಬರು ಲುಕ್ ಓಪನ್ ಆಗಿಬಿಟ್ಟಿದೆ. ಸೊ ಪುಷ್ಪ ಅಕ್ಕ ಮತ್ತು ಹರ್ಷಿತಾ ನಮ್ಮ ಮಾಮ ವೈಫ್ ಮತ್ತು ಮಗಳು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋಕ್ಕೆ ಹೇಳಿ. ಅಲ್ಲಿವರೆಗೂ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ. ಬಾಯ್.